ಓಂ ಶಾಂತಿ. 21 ಅಕ್ಟೋಬರ್ 2024 ಪ್ರಾತಃ ಮುರಳಿ ಬಾಪ್ದಾದ मधुबन. बेटे बच्चे, सच्चे बाप के साथ सच्चे बनो, सच्चाई का चार्ट रखो, ज्ञान का अहंकार छोड़ याद में रहने का पूरा पुरुषार्थ करो. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಸತ್ಯ ತಂದೆ ಜೊತೆಗೆ ಸತ್ಯವಾಗಿರಿ, ಸತ್ಯತೆಯ ಚಾರ್ಟ್ ಇಡಿ, ಜ್ಞಾನದ ಅಹಂಕಾರವನ್ನು ಬಿಟ್ಟು ಬಾಬೋರ ನೆನಪಲ್ಲಿರೋ ಪೂರಾ ಪುರುಷಾರ್ಥ ಮಾಡಿ. ಪ್ರಶ್ನೆ, महावीर बच्चों की मुख्य निशानी क्या होगी? ಪ್ರಶ್ನೆಯಾಗಿದೆ, ಮಹಾವೀರ ಮಕ್ಕಳ ಮುಖ್ಯ ಚಿಹ್ನೆಗಳು ಏನಿರುತ್ತೆ? उत्तर, महावीर बच्चे जिनकी बुद्धि में निरंतर बाप की याद रहे. महावीर मना ಶಕ್ತಿಮಾನ್. ಉತ್ತರ ಆಗಿದೆ, ಮಹಾವೀರ ಮಕ್ಕಳು ಅಂದರೆ ಯಾರ ಬುದ್ಧಿಯಲ್ಲಿ ನಿರಂತರ ಬಾಬೋರ ನೆನಪಿರುತ್ತೆ. ಮಹಾವೀರರು ಅಂದರೆ ಶಕ್ತಿವಂತರು. ಮಹಾವೀರ್ व जिन्हें निरंतर खुशी हो, जो आत्मा अभिमानी हो, ज़रा भी देह का अहंकार न हो. ಮಹಾವೀರರು ಅಂದರೆ ಯಾರಿಗೆ ನಿರಂತರವಾದ ಖುಷಿ ಇರುತ್ತೆ, ಯಾರು ಆತ್ಮ ಅಭಿಮಾನಿಗಳಾಗಿರ್ತಾರೆ, ಸ್ವಲ್ಪನೂ ದೇಹದ ಅಹಂಕಾರ ಇರೋದಿಲ್ಲ. ऐसे महावीर बच्चों की बुद्धि में रहता कि हम आत्मा हैं, ಬಾಬಾ ಹಮೇ ಪಡಾ ರಹೇ ಹೇ. ಬಾಬಾ ಹೇಳ್ತಾರೆ, ಇಂತಹ ಮಹಾವೀರ ಮಕ್ಕಳ ಬುದ್ಧಿಯಲ್ಲಿರುತ್ತೆ, ನನ್ನ ಆತ್ಮ ನನಗೆ ಬಾಬೋರು ಓದಿಸ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ಮುಖ್ಯ ಚಿಹ್ನೆ ಸದಾ ನಿರಂತರ ಬಾಬೋರ ನೆನಪು, ಶಕ್ತಿವಂತರಾಗಿರ್ತಾರೆ, ಅವರಿಗೆ ನಿರಂತರ ಖುಷಿ ಇರುತ್ತೆ, ಆತ್ಮ ಅಭಿಮಾನಿಯಾಗಿರ್ತಾರೆ, ಸ್ವಲ್ಪನೂ ದೇಹ ಅಹಂಕಾರ ಇರೋದಿಲ್ಲ. ಮಹಾವೀರರು ಅಂದರೆ ಅವ್ರ ಬುದ್ಧಿಯಲ್ಲಿರುತ್ತೆ, ನನ್ನ ಆತ್ಮ ಬಾಬೋರು ನನಗೆ ಓದಿಸ್ತಾ ಇದ್ದಾರೆ ಅಂತ ಹೇಳಿ. ಓಂ ಶಾಂತಿ. रूहानी बाप रूहानी बच्चों से पूछते हैं, अपने को रूह या आत्मा समझ बैठे हो? क्योंकि बाप जानते हैं ये कुछ डिफ़िकल्ट है, इसमें ही मेहनत है. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳನ್ನು ಕೇಳ್ತಾರೆ, ನೀವಿಲ್ಲಿ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಕುಳ್ತಿದ್ದೀರಾ? ಯಾಕೆ ಅಂದರೆ ಬಾಬೋರಿಗೆ ಗೊತ್ತಿದೆ ಇದರಲ್ಲಿ ಸ್ವಲ್ಪ ಕಷ್ಟ ಇದೆ, ಇದರಲ್ಲಿ ಪರಿಶ್ರಮ ಇದೆ, ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ. जो आत्मा अभिमानी होकर बैठे हैं उनको ही महावीर कहा जाता है. अपने को आत्मा समझ बाप को याद करना उनको महावीर कहा जाता है. ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಬೇಕು. ಯಾರ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ತಾರೆ ಅವರಿಗೆ ಮಹಾವೀರರು ಅಂತ ಕರೀಲಾಗುತ್ತೆ. ನೀವು ನಿಮ್ಮನ್ನು ಆತ್ಮ ಅಂತ ತಿಳಿದು ಬಾಬೋರ ನೆನಪು ಮಾಡಿ, ಇದಕ್ಕೆ ಮಹಾವೀರತೆ ಅಂತ ಕರೀಲಾಗುತ್ತೆ. ಹಮೇಶಾ ಅಪ್ನೆ ಸೆ ಪೂಛ್ತೆ ರಹೋ कि हम आत्मा अभिमानी है. याद से ही महावीर बनते हैं, ಗೋಯಾ ಸುಪ್ರೀಂ ಬಂತೆ ಹೇ. ಸದಾ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಆತ್ಮ ಅಭಿಮಾನಿಯಾಗಿದ್ದೀನ? ಬಾಬೋರ ನೆನಪಲ್ಲಿ ಇರೋದ್ರಿಂದನೇ ಮಹಾವೀರರಾಗ್ತೀರಿ, ಅಂದರೆ ಸುಪ್ರೀಂ ಆಗ್ತೀರಿ. और जो भी धर्म वाले आते हैं वह इतने सुप्रीम नहीं बनते हैं, वह तो आते भी देर से है. तुम नंबरवार सुप्रीम बनते हो. ಬೇರೆ ಅನ್ಯ ಧರ್ಮದವ್ರು ಯಾರು ಬರ್ತಾರೆ ಅವ್ರು ಯಾರು ನಿಮ್ಮಷ್ಟು ಸುಪ್ರೀಂ ಆಗಲ್ಲ, ಶ್ರೇಷ್ಠರಾಗೋದಿಲ್ಲ. ಅವ್ರು ಬರೋದೇ ಲೇಟಾಗಿ. ನೀವು ನಂಬರ್ವಾರ್ ಸುಪ್ರೀಂ ಆಗ್ತಾ ಹೋಗ್ತೀರಿ. ಸುಪ್ರೀಂ ಅರ್ಥಾತ್ ಶಕ್ತಿಮಾನ್ व महावीर
तो अंदर में ये खुशी होती हम आत्मा हैं. ಸುಪ್ರೀಂ ಅಂದರೆ ಅರ್ಥ ಬಾಬಾ ಹೇಳ್ತಾರೆ ಶಕ್ತಿವಾನ್ ಮಹಾವೀರರು ಅವರಿಗೆ ಖುಷಿ ಇರುತ್ತೆ, ನನ್ನ ಆತ್ಮ ಅನ್ನೋ ಸ್ಮೃತಿ ಇರುತ್ತೆ. हम सब आत्माओं का बाप हमको पढ़ाते हैं, ये भी बाप जानते हैं. कोई अपना चार्ट 25% दिखाते हैं, कोई 100% दिखाते हैं, कोई कहते हैं 24 घंटे में आधा घंटा याद ठहरती है. तो कितना परसेंट हुआ? ನಾವು ಆತ್ಮಗಳಿಗೆ ತಂದೆ ಕುತ್ಕೊಂಡು ಓದಿಸ್ತಾ ಇದ್ದಾರೆ. ಇದು ಬಾಬೋರಿಗೆ ಗೊತ್ತಿದೆ. ಕೆಲವು ಮಕ್ಕಳು ತನ್ನ ಚಾರ್ಟ್ 25% ತೋರಿಸ್ತಾರೆ, ಕೆಲವರು 100% ತೋರಿಸ್ತಾರೆ. ಕೆಲವರು ಹೇಳ್ತಾರೆ 24 ಗಂಟೆಯಲ್ಲಿ ಅರ್ಧ ಗಂಟೆನೂ ನನಗೆ ಬಾಬೋರ ನೆನಪು ಉಳಿಯೋದಿಲ್ಲ ಅಂತ. ಹಾಗಾದರೆ ಎಷ್ಟು ಪರ್ಸೆಂಟ್ ಆಯಿತು? अपनी बड़ी संभाल रखनी है, धीरे धीरे महावीर बनना है, फट से नहीं बन सकते हैं. ಬಾಬಾ ಹೇಳ್ತಾರೆ ನಿಮ್ಮನ್ನು ನೀವು ಸಂಭಾಲನೆ ಮಾಡ್ಕೋಬೇಕಾಗತ್ತೆ. ನಿಧಾನವಾಗಿ ಮಹಾವೀರರಾಗೋದು, ತಕ್ಷಣ ಯಾರೂ ಮಹಾವೀರರಾಗಲಿಕ್ಕೆ ಸಾಧ್ಯ ಇಲ್ಲ. ಪರಿಶ್ರಮ ಇದೆ ಇದರಲ್ಲಿ. वो जो ब्रह्मज्ञानी तत्वज्ञानी है ऐसा मत समझो वो अपने को कोई आत्मा समझते हैं. ಜಗತ್ತಲ್ಲಿ ಬ್ರಹ್ಮಜ್ಞಾನಿಗಳು ತತ್ವಜ್ಞಾನಿಗಳು ಅಂತ ಯಾರು ಕರೆಸ್ಕೋತಾರೆ, ಬಾಬಾ ಹೇಳ್ತಾರೆ ಅವ್ರ ಬಗ್ಗೆ ನೀವು ಈ ಥರ ತಿಳ್ಕೊಬೇಡಿ. ಯಾರಿಗೆ ನನ್ನ ಆತ್ಮ ಅನ್ನೋ ಜ್ಞಾನ ಇದೆ ಅವರಿಗೆ ಆತ್ಮ ಅನ್ನೋ ಅರಿವಿದೆ ಅಂತ ತಿಳ್ಕೊಳ್ಬೇಡಿ. वो ब्रह्म घर को परमात्मा समझते हैं और स्वयं को कहते हैं अहम ब्रह्मास्मि. अब घर से थोड़ी योग लगाया जाता है. ಬ್ರಹ್ಮಜ್ಞಾನಿಗಳು ತತ್ವಜ್ಞಾನಿಗಳು ಅಂತ ಕರೆಸ್ಕೊಳ್ಳೋರು ಬ್ರಹ್ಮ ತತ್ವವನ್ನೇ ಪರಮಾತ್ಮ ಅಂತ ತಿಳ್ಕೊಳ್ತಾರೆ. ಸ್ವಯಂಗೆ ಹೇಳ್ಕೊಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತ. ಬಾಬಾ ಹೇಳ್ತಾರೆ ಯಾರಾದರೂ ಯೋಗನ ಮನೆ ಜೊತೆ ಜೋಡ್ಸೋಕ್ಕಾಗುತ್ತಾ? अभी तुम बच्चे अपने को आत्मा समझते हो, ये अपना चार्ट देखना है. 24 घंटे में हम कितना समय अपने को आत्मा समझते हैं. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಬೇಕು. ಇದ್ರ ಬಗ್ಗೆ ಚಾರ್ಟನ್ನು ನೋಡ್ಕೊಳ್ಳಿ. 24 ಗಂಟೆಯಲ್ಲಿ ನಾನು ಎಷ್ಟು ಸಮಯ ನನ್ನನ್ನು ನನ್ನ ಆತ್ಮ ಅಂತ ತಿಳ್ಕೊಳ್ತೀನಿ. अभी तुम बच्चे जानते हो हम ईश्वरीय सर्विस पर है, ऑन गॉडली सर्विस, यही सबको बताना है. बाप सिर्फ कहते हैं मन मना भव, अर्थात अपने को आत्मा समझ मुझे याद करो. ಬಾಬಾ ಹೇಳ್ತಾರೆ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಈಶ್ವರೀಯ ಸೇವೆಯಲ್ಲಿದ್ದೀವಿ, ಆನ್ ಗಾಡ್ಲಿ ಸರ್ವಿಸ್. ಎಲ್ಲರಿಗೂ ತಿಳಿಸ್ಕೊಡಿ. ಬಾಬೋರು ಕೇವಲ ಇಷ್ಟೇ ಹೇಳೋದು ಮನ್ ಮನಾಭವ, ಅರ್ಥಾತ್ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನ ನೆನಪು ಮಾಡಿ. ಯೇ ಹೇ ತುಮಾರಿ ಸರ್ವಿಸ್, ಇದೇ ನೀವು ಮಾಡಬೇಕಾಗಿರೋ ಮೊದಲ ಸೇವೆ ಇದು. ಜಿತನಿ ಸರ್ವಿಸ್ ಕರೆಂಗೆ ಉತನಾ ಫಲ್ ಭಿ ಮಿಲೇಗಾ. ಎಷ್ಟು ಬಾಬೋರ ನೆನಪಲ್ಲಿರೋ ಸರ್ವಿಸ್ ಮಾಡ್ತಿರೋ ಅಷ್ಟು ಅದರ ಫಲನೂ ಸಿಗುತ್ತೆ. ये बातें अच्छी रीति समझने की है. अच्छे महारथी बच्चे भी इस बात को पूरा समझते नहीं हैं. ಬಾಬಾ ಹೇಳ್ತಾರೆ ಈ ಮಾತು ಚೆನ್ನಾಗಿ ತಿಳ್ಕೊಬೇಕಾಗಿರೋದು. ಒಳ್ಳೊಳ್ಳೆ ಮಹಾರಥಿ ಮಕ್ಕಳು ಈ ಮಾತನ್ನು ಪೂರ್ಣವಾಗಿ ತಿಳ್ಕೊಂಡಿಲ್ಲ. ಅಂದರೆ ತನ್ನನ್ನು ತನ್ನ ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಮಾಡೋದನ್ನು ಪೂರ್ತಿ ತಿಳ್ಕೊಂಡಿಲ್ಲ. इसमें बड़ी मेहनत है, मेहनत बिगर फल थोड़े ही मिल सकता है. ಇದರಲ್ಲಿ ತುಂಬ ಪರಿಶ್ರಮ ಇದೆ. ಇದರಲ್ಲಿ ಪರಿಶ್ರಮ ಇಲ್ಲದೆ ಫಲ ಹಾಗೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಅಂದರೆ ಆತ್ಮ ಅಂತ ತಿಳ್ಕೊಂಡು ಬಾಬೋರ್ ನೆನಪು ಮಾಡೋದ್ರಲ್ಲೇ ಪರಿಶ್ರಮ ಇದೆ. ಈ ಪರಿಶ್ರಮದಲ್ಲಿ ನಿಧಾನಕ್ಕೆ ಯಾರು ಮೇಲೆ ಬರ್ತಾರೆ ಅವರಿಗೆ ಮಹಾವೀರರು, ಶಕ್ತಿಮಾನ್ ಅಂತ ಕರೆಯೋದು. बाबा देखते हैं कोई चार्ट बनाकर बेच देते, कोई से तो चार्ट लिखना पहुंचता ही नहीं है, ज्ञान का अहंकार है. ಬಾಬೋರು ನೋಡ್ತಾರೆ ಕೆಲವು ಮಕ್ಕಳು ಚಾರ್ಟ್ ಬರೆದು ಕಳಿಸ್ತಾರೆ, ಕೆಲವರು ಚಾರ್ಟ್ ಬರೆಯೋದು ತಲುಪೋದೇ ಇಲ್ಲ. ಬಾಬಾ ಹೇಳ್ತಾರೆ ಚಾರ್ಟ್ ಬರೆಯೋದಿಲ್ಲ ಅಂದರೆ ಅರ್ಥ
ಮಕ್ಕಳಿಗೆ ಜ್ಞಾನದ ಅಹಂಕಾರ ಇದೆ. याद में बैठने की मेहनत पहुंचती नहीं है. बाप समझाते हैं मूल बात है याद की. ಬಾಬೋರ ನೆನಪು ಮಾಡೋ ಪರಿಶ್ರಮನೂ ತಲುಪೋದಿಲ್ಲ, ಅಂದರೆ ಮಕ್ಕಳು ಪರಿಶ್ರಮ ಪಡೋದಿಲ್ಲ. ಬಾಬೋರು ತಿಳಿಸ್ಕೊಡ್ತಾರೆ, ಮಕ್ಕಳೇ ಮೂಲ ಮಾತು ಬಾಬೋರ ನೆನಪು ಮಾಡೋದೇ ಮುಖ್ಯ ಮಾತು. अपने पर नज़र रखनी है. हमारा चार्ट कैसा रहता है वह नोट करना है. कई कहते हैं चार्ट लिखने की फुर्सत नहीं. मूल बात तो बाप कहते अपने को आत्मा समझ ಅಲಫ್ ಕೋ ಯಾದ್ ಕರೋ. ನಿಮ್ಮ ಮೇಲೆ ನಿಮ್ಮ ದೃಷ್ಟಿ ಇರಬೇಕು, ಅಂದರೆ ನಿಮ್ಮ ಚಾರ್ಟನ್ನು ನೋಡ್ಕೋಬೇಕು. ನನ್ನ ಚಾರ್ಟ್ ಹೇಗಿದೆ ಅಂತ ಅದನ್ನು ನೋಟ್ ಮಾಡಿ. ಕೆಲವು ಮಕ್ಕಳು ಹೇಳ್ತಾರೆ ನಮಗೆ ಚಾರ್ಟ್ ಬರೆಯೋಕ್ಕೆ ಫುರ್ಸತ್ತೇ ಇಲ್ಲ ಅಂತ ಹೇಳಿ. ಮೂಲ ಮಾತು ಬಾಬೋರು ಹೇಳೋದು, ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನ್ಪು ಮಾಡಿ. यहाँ जितना समय बैठते हो बीच बीच में अपने दिल से पूछो हम कितना समय याद में बैठते हैं. ಬಾಬಾ ಹೇಳ್ತಾರೆ, ಎಷ್ಟು ಸಮಯ ಇಲ್ಲಿ ಬಂದು ಕೂತ್ಕೊಳ್ತೀರಿ ಅಲ್ಲ, ಆಗ ಮಧ್ಯದಲ್ಲಿ ನಿಮ್ಮ ಹೃದಯದಿಂದ ನಿಮ್ಮ ಮನಸ್ಸಿಂದ ನೀವೇ ಕೇಳ್ಕೊಳ್ಳಿ, ನಾನು ಎಷ್ಟು ಸಮಯ ಬಾಬೋರ ನೆನಪಲ್ಲಿ ಕುಳ್ತಿದ್ದೀನಿ. यहाँ जब बैठते हो तुमको याद में ही रहना है और चक्र फिराओ तो भी अर्जा नहीं है. ಇಲ್ಲಿ ಬಂದು ಕೂತ್ಕೊಳ್ಳೋಷ್ಟು ಸಮಯನೂ ಬಾಬೋರ ನೆನಪಲ್ಲಿರಬೇಕು. ಹಾಗೂ ಈ ಸ್ವದರ್ಶನ ಚಕ್ರವನ್ನು ತಿರುಗಿಸಿದ್ರೂ ಪರವಾಗಿಲ್ಲ, ಬಾಬೋರು ನೆನಪು ಮಾಡಿ ಇಲ್ಲ ಸ್ವದರ್ಶನ ಚಕ್ರ ತಿರುಗಿಸಿ ಪರವಾಗಿಲ್ಲ. हमको बाबा के पास ज़रूर जाना है, पवित्र सतोप्रधान होकर जाना है. इस बात को अच्छी रीति समझना है. ಬಾಬಾ ಹೇಳ್ತಾರೆ, ಈಗ ನಾವು ವಾಪಸ್ ಬಾಬೋರ ಹತ್ರ ಅವಶ್ಯಕವಾಗಿ ಹೋಗಬೇಕು. ಹೇಗೆ ಹೋಗಬೇಕು? ಪವಿತ್ರ ಸತೋಪ್ರಧಾನ ಆಗೇ ಹೋಗಬೇಕು. ಈ ಮಾತನ್ನು ಚೆನ್ನಾಗಿ ತಿಳ್ಕೊಬೇಕು ನೀವು. ಕೈ ತೋ ಫಟ್ ಸೆ ಭೂಲ್ ಜಾತೆ ಹೇ, ಸಚ್ಚಾ ಸಚ್ಚಾ ಚಾರ್ಟ್ ಅಪ್ನಾ ಬತಾತೆ ನಹಿ ಹೇ. ಕೆಲವು ಮಕ್ಕಳಂತೂ ಬಾಬೋರು ಹೇಳಿದ ತಕ್ಷಣವೇ ಮರ್ತೋಗ್ಬಿಡ್ತಾರೆ. ಸತ್ಯವಾದ ಚಾರ್ಟ್, ತನ್ನ ಚಾರ್ಟನ್ನು ಹೇಳೋದೇ ಇಲ್ಲ. ऐसे बहुत महारथी है तो सच तो कभी नहीं बताएंगे. ಬಾಬಾ ಹೇಳ್ತಾರೆ, ಇಂಥ ತುಂಬ ಜನ ಮಹಾರಥಿಗಳು ಇದ್ದಾರೆ, ಯಾರು ಎಂದೂ ಸತ್ಯ ಹೇಳೋದಿಲ್ಲ. ಬಾಬೋರ್ ನೆನಪಿನ ಚಾರ್ಟಿನ ಸತ್ಯವನ್ನು ಹೇಳೋದಿಲ್ಲ. आधा कल्प झूठ दुनिया चली है, झूठ जैसे अंदर जम गया है. ಬಾಬಾ ಹೇಳೋದು, ಅರ್ಧ ಕಲ್ಪ ಅಸತ್ಯ ಜಗತ್ತಲ್ಲೇ ಬಂದಿದ್ದೀರಿ. ಆ ಸುಳ್ಳು ಹೇಳ್ತಾ ಆ ಸುಳ್ಳಲ್ಲೇ ಬದುಕಿ ಅದು ಚೆನ್ನಾಗಿ ಅಂಟ್ಕೊಂಡು ಬಿಟ್ಟಿದೆ. इसमें भी जो साधारण है वह तो जट चाट लिखेंगे. बाबा कहते तुम पापों को भस्म कर पावन होंगे याद की यात्रा से. ಬಾಬಾ ಹೇಳ್ತಾರೆ, ಅದರಲ್ಲೂ ಯಾರು ಮಕ್ಕಳು ಸಾಧಾರಣವಾಗಿರ್ತಾರೆ ಅವರು ತಕ್ಷಣ ಚಾರ್ಟನ್ನು ಬರೀತಾರೆ. ಬಾಬಾ ಹೇಳ್ತಾರೆ, ಪಾಪದ ಹೊರೆ ಏನಿದೆ ಇದನ್ನು ಭಸ್ಮ ಮಾಡಿಕೊಂಡು ಪಾವನ ಆಗೋದೇ ನೆನಪಿನ ಯಾತ್ರೆಯಿಂದ. सिर्फ याद से तो पावन नहीं होंगे, सिर्फ ज्ञान से तो पावन नहीं होंगे, बाकी फ़ायदा क्या? पुकारते भी हो पावन बनने के लिए, उसके लिए चाहिए याद. ಬರೀ ಜ್ಞಾನದಿಂದ ಯಾರೂ ಪಾವನ ಆಗೋದಿಲ್ಲ. ಮತ್ತೇನು ಲಾಭ ಪಾವನ ಆಗಲಿಲ್ಲ ಅಂದಮೇಲೆ? ನೀವು ಕರೆದಿರೋದೇ ಪಾವನ ಮಾಡು ಬಾ ಅಂತ, ಅದಕ್ಕೆ ಬೇಕು ನೆನಪು. हर एक को सच्चाई से अपना चार्ट बताना चाहिए. यहाँ तुम पौना घंटा बैठे तो देखना पौने घंटे में हम कितना समय अपने को आत्मा समझ बाप की याद में थे. ಪ್ರತಿಯೊಬ್ಬರು ತನ್ನ ಚಾರ್ಟನ್ನು ಸತ್ಯವಾಗಿ ಹೇಳಬೇಕು. ಸತ್ಯ ತಂದೆಗೆ ಸತ್ಯವಾದ ಚಾರ್ಟ್ ಬೇಕು. ಇನ್ನು ಸುಳ್ಳು ಚಾರ್ಟ್ ಹೇಳೋದ್ರಲ್ಲಿ ಅವಶ್ಯಕತೆಯೇ ಇಲ್ಲ. ಚಾರ್ಟ್ ಹೇಳದೇ ಇದ್ದರೆ ಅದು ಬೇರೆ ಮಾತು, ಅದರಲ್ಲಿ ಇನ್ನೂ ಸುಳ್ಳು ಹೇಳೋದು ಅಂದರೆ ಬಾಬಾ ಹೇಳ್ತಾರೆ, ಇಲ್ಲಿ ಬಂದು ಕೂತ್ಕೊಳ್ತೀರಿ ತಿಳ್ಕೊಳ್ಳಿ, ಒಂದು 3/4 ಗಂಟೆ ಇಲ್ಲಿ ಬಂದು ಕೂತ್ಕೊಳ್ತೀರಿ, ನೋಡ್ಕೊಳ್ಳಿ ಈ 3/4 ಗಂಟೆ ಸಮಯದಲ್ಲಿ ಎಷ್ಟು ಸಮಯ ನಾನು ನನ್ನನ್ನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪಲ್ಲಿದ್ದೆ ಅನ್ನೋದನ್ನು ನೋಡಿ. ಕೈಯೋं को तो सच बताने में लज्जा आती है, बाप को सच नहीं बताते हैं.
ಕೆಲವು ಮಕ್ಕಳಿಗಂತೂ ಸತ್ಯ ಹೇಳಕ್ಕೆ ನಾಚಿಕೆ ಆಗುತ್ತೆ. ಬಾಬೋರಿಗೆ ಸತ್ಯ ಹೇಳೋದೇ ಇಲ್ಲ. बस समाचार देंगे ये सर्विस की, इतनों को समझाया, ये किया, परंतु याद की यात्रा का चार्ट नहीं लिखते हैं. ಸಮಾಚಾರ ಬೇರೆ ಎಲ್ಲ ಹೇಳ್ತಾರೆ ಬಾಬೋರಿಗೆ. ನಾನು ಅಷ್ಟು ಸರ್ವಿಸ್ ಮಾಡಿದೆ, ಇಷ್ಟು ಜನ ಜ್ಞಾನ ಕೊಟ್ಟೆ, ಅದು ಮಾಡಿದೆ, ಇದು ಮಾಡಿದೆ ಎಲ್ಲ ಹೇಳ್ತಾರೆ. ಆದರೆ ನಾನು ನೆನಪಿನ ಯಾತ್ರೆಯಲ್ಲಿ ಎಷ್ಟು ಸಮಯ ಇದ್ದೆ ಈ ಚಾರ್ಟನ್ನು ಬರೆಯೋದೇ ಇಲ್ಲ. बाबा कहते याद की यात्रा में न रहने कारण ही तुम्हारा कोई को तीर नहीं लगता है. ಬಾಬಾ ಹೇಳ್ತಾರೆ ಮುಖ್ಯ ಮಾತು, ನೀವು ಬಾಬೋರ ನೆನಪಿನ ಯಾತ್ರೆಯಲ್ಲಿ ಇಲ್ಲದೆ ಇರೋ ಕಾರಣನೇ ನಿಮ್ಮ ಈ ಜ್ಞಾನದ ಬಾಣ ಯಾರಿಗೂ ನಾಟೋದೇ ಇಲ್ಲ. ज्ञान तलवार में जौहर नहीं बरता, ज्ञान तो सुनाते हैं, बाकी योग का तीर लग जाए बड़ा मुश्किल है. ಜ್ಞಾನ ಒಂದು ಕತ್ತಿ, ಇದರಲ್ಲಿ ಹರಿತ ಇಲ್ಲ ಅಂದರೆ ಯೋಗದ ಹರಿತ ಬೇಕಿದ್ರಲ್ಲಿ. ನೀವು ಜ್ಞಾನ ಹೇಳ್ತೀರಿ, ಯೋಗ ಇಲ್ಲ ಅಂದರೆ ಬಾಣ ನಾಟೋದಿಲ್ಲ. ಬಹಳ ಪರಿಶ್ರಮ ಕಷ್ಟ ಇದೆ ಇದರಲ್ಲಿ. ಬಾಬಾ ತೋ कहते हैं पौने घंटे में 5 मिनट भी याद की यात्रा में नहीं बैठते होंगे. ಬಾಬೋರ್ ಚಾರ್ಟ್ ಹೇಳ್ತಾರೆ. ಈಗ ನಾವು ಚಾರ್ಟ್ ಹೇಳಲಿಲ್ಲ ಅಂದರೆ ಬಾಬೋರ್ ಚಾರ್ಟ್ ಹೇಳ್ತಾರೆ. 3/4 ಗಂಟೆ ಕೂತ್ಕೊಳ್ತಾರೆ ಮಕ್ಕಳು, 5 ನಿಮಿಷನೂ ಬಾಬೋರ ನೆನಪಲ್ಲಿ ಕೂತ್ಕೊಳ್ಳೋದಿಲ್ಲ. ಸಮಸ್ತೆ ಹಿ ನಹಿ कैसे अपने को आत्मा समझ बाप को याद करे. ಈ ಜ್ಞಾನನೇ ಇಲ್ಲ, ಈ ಅರಿವೇ ಇಲ್ಲ, ತನ್ನನ್ನು ತಾನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಹೇಗೆ ಮಾಡೋದು ಅಂತ. ಕೈ ತೋ कहते हम निरंतर याद में रहते हैं, बाबा कहते हैं ಈ ಅವಸ್ಥಾ ಅಭಿ ಹೋ ನಹಿ ಸಕ್ತಿ ಹೈ. ಇನ್ನು ಕೆಲವರು ಇಷ್ಟೊಂದು ಅಸತ್ಯವಾದ ಚಾರ್ಟ್ ಹೇಳ್ತಾರೆ ಬಾಬೋರಿಗೆ, ನಾನು ನಿರಂತರ ಬಾಬೋರ್ ನೆನಪಲ್ಲೇ ಇದ್ದೆ ಅಂತ. ಕೆಲವರು ಹೇಳ್ತಾರಲ್ಲ, ಬಾಬೋರ್ ಬಿಟ್ಟರೆ ನನಗೆ ಯಾರೂ ಇಲ್ಲ, ಅವ್ರದ್ದೇ 24 ಗಂಟೆ ನೆನಪು. ಆದರೆ ಬಾಬೋರು ಏನು ಹೇಳ್ತಾರೆ, ಆ ಸ್ಥಿತಿ ಇನ್ನೂ ಯಾರ್ದು ಬಂದಿಲ್ಲ. ಅಗರ್ ನಿರಂತರ ಯಾದ್ ಕರ್ತೆ ಫಿರ್ ತೋ ಕರ್ಮಾತೀತ ಅವಸ್ಥಾ ಆ ಜಾಯ್. ಏನಾದರೂ ಆ ಥರ ನೀವು ಹೇಳೋ ಚಾರ್ಟ್ ಥರ ನಿರಂತರ ಬಾಬೋರ್ ನೆನಪಲ್ಲಿ ಇದ್ದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಕರ್ಮಾತೀತ ಸ್ಥಿತಿನೇ ಬಂದುಬಿಡೋದು. ಜ್ಞಾನ ಕಿ ಪರಾಕಾಷ್ಠಾ ಹೋ ಜಾಯ್, ತೋಡಾ ಹಿ ಕಿಸ್ಕೋ ಸಮझाने से ಬಹುತ್ ತೀರ್ ಲಗ್ ಜಾಯ್. ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಅಷ್ಟೊಂದು ಜ್ಞಾನದ ಪರಾಕಾಷ್ಠತೆ ಬಂದುಬಿಡ್ತಾ ಇತ್ತು ನಿರಂತರ ನೀವು ಬಾಬೋರ್ ನೆನಪಲ್ಲಿ ಇದ್ದಿದ್ರೆ. ಸ್ವಲ್ಪನೂ ಯಾರಿಗಾದರೂ ತಿಳಿಸ್ಕೊಡ್ತೀರಿ ಅಂದರೆ ಬಹಳ ಚೆನ್ನಾಗಿ ಬಾಣ ನಾಟ್ ಬಿಡುತ್ತೆ. ಮೆಹನತ್ ಹೇನಾ, ವಿಶ್ವಕ ಮಾಲೀಕೋ ಎಸೆ ತೊಡಿ ಬನ್ ಜಾಯಂಗೆ. ಮಕ್ಕಳೇ ಪರಿಶ್ರಮ ಇದೆ ಇದರಲ್ಲಿ. ವಿಶ್ವದ ಮಾಲೀಕರು ಅಷ್ಟು ಈಸಿಯಾಗಿ ಆಗಿಬಿಡ್ತಾರೇನು. ಮಾಯಾ ತುಮಾರಿ ಬುದ್ಧಿ ಕಾ ಯೋ ಕಹಾ ಲೇ ಜಾಯೇಗಿ. ಮಾಯೆ ನಿಮ್ಮ ಬುದ್ಧಿಯೋಗನ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ, ಎಲ್ಲೆಲ್ಲಿ ಅಲ್ದಾಡುತ್ತೆ ಬುದ್ಧಿ. ಮಿತ್ರ ಸಂಬಂಧಿಯಾದ ಆತೆ रहेंगे, किसको विलाए जाना होगा तो सब मित्र संबंधी स्टीमर ಏರೋಪ್ಲೇನ್ ಆದಿ ಹಿ ಯಾದ್ ಆತೆ रहेंगे. ಮಿತ್ರ ಸಂಬಂಧಿಕರು ಮುಂತಾದವ್ರು ನೆನಪು ಬರ್ತಾ ಇರುತ್ತೆ. ಬಾಬಾ ಹೇಳ್ತಾರೆ, ಈಗ ತಿಳ್ಕೊಳ್ಳಿ, ಯಾರೋ ವಿದೇಶಕ್ಕೆ ಹೊರಟಿದ್ದಾರೆ, ವಿದೇಶಕ್ಕೆ ಹೋಗಬೇಕಂದ್ರೆ ಅವರು ಇಲ್ಲಿ ಕೂತ್ಕೊಂಡಿರ್ತಾರೆ ಕ್ಲಾಸಲ್ಲಿ. ಆದರೆ ಮಿತ್ರ ಸಂಬಂಧಿಕರು ಹಡಗೋ ವಿಮಾನನೋ ಯಾವುದ್ರಲ್ಲಿ ಪ್ರಯಾಣ ಮಾಡೋದು ಎಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದ ನೆನಪಲ್ಲೇ ಕೂತ್ಕೊಂಡಿರ್ತಾರೆ ಇಲ್ಲಿ. तो विलायत जाने की जो प्रैक्टिकल इच्छा है वो खींचती है. ಅವ್ರಿಗೆ ವಿದೇಶಕ್ಕೆ ಹೋಗೋ ಆಕರ್ಷಣೆ ಏನಿದೆ ಪ್ರಾಕ್ಟಿಕಲ್ ಆಗಿ, ಅದು ಅವ್ರ ಬುದ್ಧಿನ ಮನಸ್ಸನ್ನು ತನ್ನ ಕಡೆ ಸೆಳೀತಾ ಇರುತ್ತೆ. ಎಲ್ಲ ಆಕರ್ಷಣೆ ಇರುತ್ತೆ, ಬುದ್ಧಿ ಅಲ್ಲಿಗೆ ಹೋಗುತ್ತಲ್ಲ. ಬುದ್ಧಿ ಕಾ ಯೋಗ ಬಿಲ್ಕುಲ್ ಟೂಟ್ ಜಾತಾ ಹೈ. ಈಗ ಬುದ್ಧಿ ಆ ಕಡೆ ಈ ಕಡೆ ಸಂಬಂಧಿಕರು ಹಡಗು ವಿಮಾನ ಅಂತ ಹೋದರೆ ಇಲ್ಲಿ ಬುದ್ಧಿಯೋಗ ಬಿಲ್ಕುಲ್ ಬಾಬೋರಿಂದ ಕಟ್ಟಾಗತ್ತೆ. और कोई तरफ बुद्धि न जाए, इसमें बड़ी मेहनत की बात है. ಬಾಬಾ ಹೇಳ್ತಾರೆ ಇನ್ನೆಲ್ಲೂ ಬುದ್ಧಿ ಹೋಗಬಾರ್ದು, ಇದರಲ್ಲಿ ತುಂಬ ಪರಿಶ್ರಮದ ಮಾತಿದೆ. ಸಿರ್ಫ್ ಏಕ್ ಬಾಪ್ ಕಿ ಹಿ ಯಾದ್ ರಹೆ, ये देह भी याद ना आए. ಈ ಅವಸ್ಥಾ ತುಮಾರಿ ಪಿಚಾಡಿ ಕೋ ಹೋಗಿ. ಬಾಬಾ ಹೇಳ್ತಾರೆ ಇಲ್ಲಿ ಒಬ್ಬ ತಂದೆಯ ನೆನಪು ಮಾತ್ರ ಇರಬೇಕು, ಈ ದೇಹನೂ ನಮಗೆ ನೆನಪಿಗೆ ಬರಬಾರ್ದು. ಈ ಸ್ಥಿತಿ ನಿಮ್ಮದು ಅಂತ್ಯದಲ್ಲಿ ಬರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಅಂತ್ಯದಲ್ಲಿ ಬರುತ್ತೆ.
दिन प्रतिदिन जितना याद की यात्रा को बढ़ाते रहे, इसमें तुम्हारा ही कल्याण है। जितना याद में रहेंगे ಉತ್ನಾ ತುಮಾರಿ ಕಮಾಯಿ ಹೋಗಿ. ದಿನ ಪ್ರತಿದಿನ ಎಷ್ಟು ಬಾಬೋರ ನೆನಪಿನ ಯಾತ್ರೆನ ಹೆಚ್ಚಿಸ್ಕೊಳ್ತಿರೋ ಅಷ್ಟರಲ್ಲಿ ನಿಮ್ಮದೇ ಕಲ್ಯಾಣ ಅಡಗಿದೆ. ಎಷ್ಟು ಬಾಬೋರ್ ನೆನಪಲ್ಲಿರ್ತೀರಿ ಅಷ್ಟು ನಿಮ್ಮ ಸಂಪಾದನೆ ಆಗುತ್ತೆ. अगर शरीर छूट गया फिर ये कमाई तो कर नहीं सकेंगे, जाकर छोटा बच्चा बनेंगे. ನಾವೇ ಹೇಳ್ತೀರಿ, ಅಕಸ್ಮಾತ್ ತಿಳ್ಕೊಳ್ಳಿ ಈ ಶರೀರ ಬಿಟ್ಟು ಬಿಡ್ತೀರಿ, ಅಲ್ಲಿವರೆಗೂ ಮಾಡ್ಕೊಂಡಿದ್ದಷ್ಟೇ ಸಂಪಾದನೆ, ಇನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಶರೀರ ಬಿಟ್ಟು ಮತ್ತೊಂದು ಕಡೆ ಹೋಗಿ ಮಗುವಾಗಿ ಜನ್ಮ ತಗೊಳ್ತೀರಿ. ಚಿಕ್ಕ ಮಗು ಸಂಪಾದನೆ ಏನು ಮಾಡ್ಕೊಳ್ಳುತ್ತೆ? तो कमाई क्या कर सकेंगे, बल आत्मा ये संस्कार ले जाएगी, परंतु टीचर तो चाहिए ना जो फिर स्मृति दिलाए. भले ಆತ್ಮ ಸಂಸ್ಕಾರ ತಗೊಂಡು ಹೋಗುತ್ತೆ, ಆದರೆ ಟೀಚರ್ ಬೇಕಲ್ಲ. ಆ ಸಂಸ್ಕಾರ ಮತ್ತೆ ಜಾಗೃತ ಸ್ಥಿತಿಗೆ ಬರಬೇಕಂದ್ರೆ ಸ್ಮೃತಿ ತರಿಸ್ಕೊಡ್ಬೇಕಲ್ಲ. बाप भी स्मृति दिलाते हैं ना, बाप को याद करो, ये सिवाय तुम्हारे और कोई को पता नहीं है. बाप की याद से ही पावन बनेंगे. ಬಾಬೋರ್ ನೆನಪು ಮಾಡಿ, ಬಾಬೋರ ನೆನಪಿನ ವಿನಃ ಇನ್ನೇನು ಮಾರ್ಗನೇ ಇಲ್ಲ ಪಾವನರಾಗಲಿಕ್ಕೆ. ಇದು ಎಲ್ಲರಿಗೂ ಗೊತ್ತೂ ಇಲ್ಲ. वह गंगा स्नान को ही ऊंच मानते हैं, इसीलिए गंगा स्नान ही करते रहते हैं. ಯಾರು ಗಂಗಾ ಸ್ನಾನ ಮಾಡೋದ್ರಿಂದ ಪಾವನ ಆಗ್ತೀವಿ ಅಂತ ತಿಳ್ಕೊಳ್ತಾರೆ, ಅವರು ಅದನ್ನೇ ಶ್ರೇಷ್ಠ ಅಂತ ತಿಳ್ಕೊಂಡು ಗಂಗಾ ಸ್ನಾನನೇ ಮಾಡ್ತಾ ಇರ್ತಾರೆ. बाबा तो इन सब बातों का अनुभवी है ना, इसने तो बहुत गुरु किए हैं. वह स्नान करने जाते पानी का, यहाँ तुम्हारा स्नान होता है याद की यात्रा से. ಏಕೆಂದರೆ ಇದೆಲ್ಲ ಮಾತಿನ ಅನುಭವಿ ಬ್ರಹ್ಮ ಬಾಬೋರು. ಬಾಬೋರು ಎಷ್ಟೊಂದು ಜನ ಗುರುಗಳನ್ನೆಲ್ಲ ಮಾಡ್ಕೊಂಡಿದ್ರಲ್ಲ, ಸ್ನಾನ ಮಾಡೋಕ್ಕೆ ಹೋಗ್ತಾರೆ ನೀರಲ್ಲಿ ಪಾವನ ಆಗ್ತೀವಿ ಅಂತ. ಬಾಬಾ ಹೇಳ್ತಾರೆ, ಇಲ್ಲಿ ನಿಮ್ಮ ಸ್ನಾನ ನೆನಪಿನ ಯಾತ್ರೆಯಿಂದ. सिवाय बाप की याद के तुम्हारी आत्मा पावन बन ही नहीं सकती है. ಬಾಬಾ ಹೇಳ್ತಾರೆ, ನನ್ನ ನೆನಪಿನ ವಿನಃ ನೀವು ಆತ್ಮ ಪಾವನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. इनका नाम ही है योग, अर्थात याद की यात्रा. ज्ञान को स्नान नहीं समझना, योग का स्नान है. ಬಾಬಾ ಹೇಳ್ತಾರೆ, ಇದರ ಹೆಸರೇ ಆಗಿದೆ ಯೋಗ, ಅರ್ಥಾತ್ ನೆನಪಿನ ಯಾತ್ರೆ. ಜ್ಞಾನವನ್ನು ಸ್ನಾನ ಅಂತ ತಿಳ್ಕೊಬೇಡಿ, ಯೋಗ ಸ್ನಾನ. ಏಕೆಂದರೆ ಸ್ನಾನದಿಂದ ಆತ್ಮ ಶುದ್ಧಿ ಆಗುತ್ತೆ, ಅಂದರೆ ಬಾಬೋರ ನೆನಪಿಂದ ಶುದ್ಧಿ ಆಗುತ್ತೆ. तो याद से ही जन्म जन्मांतर के पाप भस्म होते हैं. बाबा कहते हैं, इस याद की यात्रा से ही तुम पावन बन सतो प्रधान बन जाएंगे. ನೆನಪಿಂದನೇ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತೆ. ಬಾಬಾ ಹೇಳ್ತಾರೆ, ಈ ನೆನಪಿನ ಯಾತ್ರೆಯಿಂದನೇ ನೀವು ಆತ್ಮ ಪಾವನ ಆಗಿ ಸತೋ ಪ್ರಧಾನರಾಗ್ತೀರಿ. बाप तो बहुत अच्छी रीति समझाते हैं. मीठे मीठे बच्चों, इन बातों को अच्छी रीति समझो व भूलो नहीं. ಬಾಬೋರಂತೂ ಪ್ರತಿಯೊಂದು ಮಾತನ್ನು ಮಕ್ಕಳಿಗೆ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ಮಧುರವಾದ ಮಕ್ಕಳೇ, ಈ ಮಾತುಗಳನ್ನು ಚೆನ್ನಾಗಿ ತಿಳ್ಕೋಬೇಕು, ಮರಿಬಾರ್ದು ಇದನ್ನು. याद की यात्रा से ही जन्म जन्मांतर के पाप कटेंगे, बाकी ज्ञान तो है कमाई. ಬಾಬೋರ್ ನೆನಪಿನ ಯಾತ್ರೆಯಿಂದನೇ ಜನ್ಮ ಜನ್ಮಾಂತರದ ಪಾಪ ನಾಶ ಆಗೋದು. ಬಾಕಿ ಜ್ಞಾನ ಅಂದರೆ ಇದು ವಿದ್ಯೆ, ಇದರಿಂದ ಸಂಪಾದನೆ ಆಗುತ್ತೆ. याद और पढ़ाई दोनों अलग चीज़ है. ज्ञान और विज्ञान, ज्ञान मना पढ़ाई, विज्ञान मना योग ಅಥವಾ ಯಾದ್. ಬಾಬಾ ಹೇಳ್ತಾರೆ, ನೆನಪು ಮತ್ತು ವಿದ್ಯೆ ಎರಡು ಬೇರೆ ಬೇರೆ ಸಬ್ಜೆಕ್ಟ್ ಇದು. ಜ್ಞಾನ ಹಾಗೂ ವಿಜ್ಞಾನ. ಜ್ಞಾನ ಅಂದರೆ ವಿದ್ಯೆ, ವಿಜ್ಞಾನ ಅಂದರೆ ಸಂಶೋಧನೆ, ಯೋಗ ಅಥವಾ ನೆನಪು. ಕಿಸ್ಕೋ ಊಂಚ್ ರखेंगे, ಜ್ಞಾನ ಯಾ ಯೋಗ. ಬಾಬಾ ಕೇಳ್ತಾರೆ, ಇದೆರಡರಲ್ಲಿ ಯಾವುದು ದೊಡ್ಡದು, ಜ್ಞಾನ ಶ್ರೇಷ್ಠನ ಯೋಗ ಶ್ರೇಷ್ಠನ?
याद की यात्रा बहुत बड़ी है, इसमें ही मेहनत है. ಈ ಎರಡು ಸಬ್ಜೆಕ್ಟಲ್ಲೂ ಎರಡೂ ಶ್ರೇಷ್ಠನೇ, ಆದರೆ ಎರಡನ್ನು ಮುಂದಿಟ್ಕೊಂಡಾಗ ಯೋಗ ಶ್ರೇಷ್ಠ. ನೆನಪಿನ ಯಾತ್ರೆ ತುಂಬ ದೊಡ್ಡದು, ಪರಿಶ್ರಮ ಇದರಲ್ಲೇ ಇರೋದು. ಸ್ವರ್ಗ ಮೇ ತೋ ಸಬ್ ಜಾಯೆಂಗೆ, ಸತ್ಯುಗ ಹೇ ಸ್ವರ್ಗ, ತ್ರೇತಾ ಹೇ ಸೆಮಿ ಸ್ವರ್ಗ, ವಹಾ ತೋ ಇಸ್ ಪಡಾಯಿ ಅನುಸಾರ ಜಾಕರ್ ವಿರಾಜಮಾನ್ ಹೋಂಗೆ. ಬಾವೆ ಹೇಳ್ತಾರೆ, ಸ್ವರ್ಗಕ್ಕೆಲ್ಲರೂ ಹೋಗ್ತೀರಿ. ಸತ್ಯುಗ ಅಂದರೆ ಸ್ವರ್ಗ, ತ್ರೇತಾಯುಗ ಅಂದರೆ ಸೆಮಿ ಸ್ವರ್ಗ. ಅದು ಅಲ್ಲಿ ಈ ವಿದ್ಯೆಯ ಅನುಸಾರ ಹೋಗಿ ವಿರಾಜಮಾನ ಆಗ್ತೀರಿ. ಈ ವಿದ್ಯೆ ಇಲ್ಲಿ ಸಂಗಮ ಯುಗದಲ್ಲಿ ಎಷ್ಟು ಓದ್ತೀರಿ ಅದರ ಆಧಾರದ ಮೇಲೆ ಪದವಿ ಸಿಗುತ್ತೆ. ಬಾಕಿ ಮುಖ್ಯ ಹೇ ಯೋಗ ಕಿ ಬಾತ್, ಆದರೆ ಇಲ್ಲಿ ಮುಖ್ಯವಾಗಿರೋದೇ ಯೋಗದ ಮಾತಿದು. ಪ್ರದರ್ಶನಿ ವ ಮ್ಯೂಸಿಯಂ आदि में भी तुम ज्ञान समझाते हो, योग थोड़ी समझा सकेंगे. सिर्फ इतना कहेंगे, अपने को आत्मा समझ बाप को याद करो. ಪ್ರದರ್ಶನಿ, ಮ್ಯೂಸಿಯಮ್ಮು ಇದರಲ್ಲೆಲ್ಲ ನೀವು ಏನು ತಿಳಿಸ್ಕೊಡ್ತೀರಿ? ಜ್ಞಾನ ತಿಳಿಸ್ಕೊಡ್ತೀರಿ. ಯೋಗನ ತಿಳಿಸ್ಕೊಡೋಕ್ಕಾಗಲ್ಲ. ಯೋಗ ಆದರೂ ಏನು ಹೇಳ್ತೀರಿ? ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಮಾಡಿ. ಬಾಕಿ ಜ್ಞಾನ ತೋ ಬಹು ದೇತೆ ಹೋ. बाबा कहते पहले पहले बात ही ये बताओ कि अपने को आत्मा समझ बाप को याद करो. ಬಾಕಿ ಜ್ಞಾನ ಅಂತೂ ತುಂಬ ಹೇಳ್ಬೋದು, ಜ್ಞಾನ ತುಂಬ ವಿಸ್ತಾರವಾಗಿದೆ. ಬಾಬಾ ಹೇಳ್ತಾರೆ, ಮೊದಲನೇ ಮಾತು ಇದನ್ನು ಎಲ್ಲರಿಗೂ ತಿಳಿಸ್ಕೊಡಿ, ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಮಾಡಿ. इस ज्ञान देने के लिए ही तुम इतने चित्र आदि बनाते हो. ಇಷ್ಟೊಂದೆಲ್ಲ ಚಿತ್ರಗಳು, ಬೋರ್ಡು ಮುಂತಾದವು ಏನಕ್ಕೆ? ಈ ಜ್ಞಾನ ತಿಳಿಸ್ಕೊಡೋಕ್ಕೆ ಇದೆಲ್ಲ ಬೇಕಾಗತ್ತೆ. ಯೋಗ के लिए कोई चित्र की दरकार नहीं है. ಯೋಗ ಮಾಡೋಕ್ಕೆ ಇಲ್ಲಿ ಯಾವುದೇ ಚಿತ್ರದ ಅಗತ್ಯ ಇಲ್ಲ. चित्र सब ज्ञान की समझाने के लिए बनाए जाते हैं. अपने को आत्मा समझने से देह का अहंकार बिल्कुल टूट जाता है. ಬಾಬಾ ಹೇಳ್ತಾರೆ, ಈ ಚಿತ್ರ ಎಲ್ಲ ಜ್ಞಾನ ತಿಳಿಸ್ಕೊಡೋಕ್ಕೋಸ್ಕರ ಮಾಡಲಾಗಿದೆ. ಆದರೆ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಬಾಬೋರ್ ನೆನಪೆಷ್ಟು ಮಾಡ್ತೀರಿ ಅಷ್ಟು ಈ ದೇಹದ ಅಹಂಕಾರ ಬಿಲ್ಕುಲ್ ಸಮಾಪ್ತಿಯಾಗತ್ತೆ. ಅದರಲ್ಲೂ ಬಹಳ ಮುಖ್ಯ ಮಾತು, ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳೋದು. ಏಕೆಂದರೆ ಬಾಬೋರ್ ನೆನಪು ಆವಾಗಿರುತ್ತೆ ಆತ್ಮಸ್ಮೃತಿಯಲ್ಲಿರೋದ್ರಿಂದ. ज्ञान में तो ज़रूर मुख चाहिए वर्णन करने के लिए. योग की तो एक ही बात है, अपने को आत्मा समझ बाप को याद करना. ಬಾಬಾ ಹೇಳ್ತಾರೆ, ಜ್ಞಾನ ಹೇಳೋಕ್ಕೆ ಬಾಯಿ ಬೇಕು, ವರ್ಣನೆ ಮಾಡೋಕ್ಕೆ ಬಾಯಿಂದನೇ ವರ್ಣನೆ ಮಾಡೋಕ್ಕೆ ಸಾಧ್ಯ. ಯೋಗಕ್ಕೆ ಯಾವ ಮಾತು ಬೇಡ, ಯಾವ ಚಿತ್ರನೂ ಬೇಡ, ಯಾವ ಶಬ್ದನೂ ಬೇಡ. ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಮಾಡೋದು. पढ़ाई में तो देह की दरकार है, शरीर बिगर कैसे पढ़ेंगे व पढ़ाएंगे. ವಿದ್ಯೆ ಓದೋದ್ರಲ್ಲಿ ದೇಹದ ಅವಶ್ಯಕತೆ ಇದೆ. ಶರೀರ ಇಲ್ಲದೆ ಓದೋದಾದರೂ ಹೇಗೆ, ಬೇರೆಯವರಿಗೆ ಓದಿಸೋದಾದರೂ ಹೇಗೆ? ಪತೀತ್ ಪಾವನ್ ಬಾಪ್ ಹೇ तो उनके साथ योग लगाना पड़ेना. ಪತೀತ ಪಾವನ ತಂದೆ ಒಬ್ಬರೇನೆ ಅಂದಮೇಲೆ ಪಾವನ ಆಗಬೇಕಂದ್ರೆ ಯೋಗ ಅವ್ರ ಜೊತೆ ಜೋಡಿಸ್ಬೇಕಲ್ವ. परंतु कोई जानते नहीं हैं, बाप खुद आकर सिखलाते हैं. मनुष्य को कभी सिखला न सके. ಆದರೆ ಯಾರಿಗೂ ಗೊತ್ತಿಲ್ಲ, ಪತೀತ ಪಾವನ ತಂದೆ ನೆನಪಿಂದ ಆತ್ಮ ಪಾವನ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಾಬೋರ್ ಖುದ್ ಅವರೇ ಬಂದು ತಿಳಿಸ್ಕೊಡ್ಬೇಕು ಅಥವಾ ಕಲಿಸ್ಕೊಡ್ಬೇಕು ಎಂದು ಮನುಷ್ಯರಿಗೆ ಕಲಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. बाप ही कहते हैं मुझे याद करो, इसको कहा जाता परमात्मा का ज्ञान. ಬಾಬೋರ್ ಖುದ್ ಸ್ವಯಂ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ, ಇದಕ್ಕೆ ಹೇಳೋದು ಪರಮಾತ್ಮ ಜ್ಞಾನ. ಇದು ಪರಮಾತ್ಮ ಅಂದರೆ ಅವರು ಜ್ಞಾನದ ಸಾಗರ ಆಗಿದ್ದಾರೆ. ಇದೆಲ್ಲ ಭಾಳ ಚೆನ್ನಾಗಿ ತಿಳ್ಕೊಬೇಕಾಗಿರೋ ಮಾತು. ಸಬ್ಕೋ ಯಹಿ ಬೋಲೋ ಬೇಹದ್ಕೆ ಬಾಪ್ಕೋ ಯಾದ್ ಕರೋ. ನೀವು ಚೆನ್ನಾಗಿ ತಿಳ್ಕೊಬೇಕಾಗಿರೋದು ಇದೇ ಮಾತನ್ನು, ಎಲ್ಲರಿಗೂ ತಿಳಿಸ್ಬೇಕಾಗಿರೋದು ಇದನ್ನೇ. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಆ ತಂದೆ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ.
वह समझते ही नहीं नई दुनिया स्थापन होनी है जो भगवान को याद करे. ಮನುಷ್ಯರಿಗೆ ಗೊತ್ತೇ ಇಲ್ಲ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತೆ, ನಾವೀಗ ಭಗವಂತನ ನೆನಪು ಮಾಡಬೇಕನ್ನೋದು ಗೊತ್ತಿಲ್ಲ. ಧ್ಯಾನ ಮೇ ಭಿ ನಹಿ ಹೈ तो ख्याल करे ही क्यों, ये भी तुम जानते हो. परम पिता परमात्मा शिव भगवान एक ही है, कहते भी है ब्रह्मा देवताय नमः, फिर पिछाड़ी में कहते हैं ಶಿವ ಪರಮಾತ್ಮಾಯ ನಮಃ. ಮನುಷ್ಯರಿಗೆ ಗಮನದಲ್ಲೇ ಇಲ್ಲ, ವಿಚಾರ ಮಾಡೋಕ್ಕೆ ಹೆಂಗೆ ಸಾಧ್ಯ? ಅವ್ರು ತಿಳ್ಕೊಂಡೇ ಇಲ್ಲ. ಪರಂಪಿತ ಪರಮಾತ್ಮ ಶಿವ ಭಗವಂತ ಒಬ್ಬರೇ. ಅವ್ರು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ದೇವತಾಯ ನಮಃ ಅಂತ ಫಸ್ಟ್ ಹೇಳ್ತಾರೆ, ಕೊನೆಗೆ ಶಿವ ಪರಮಾತ್ಮಾಯ ನಮಃ. ಅಂದರೆ ಬ್ರಹ್ಮ ವಿಷ್ಣು ಶಂಕರ ಎಲ್ಲರಿಗೂ ದೇವತಾಯ ನಮಃ ಅಂತಾರೆ, ಆದರೆ ಶಿವ ಪರಮಾತ್ಮಾಯ ನಮಃ. वह बाप है ही ऊंच ते ऊंच, परंतु वह क्या है ये भी नहीं समझते हैं. ಶಿವ ಬಾಬಾ ಸರ್ವಶ್ರೇಷ್ಠರು ಹೇಳ್ತಾರಷ್ಟೇ, ಆದರೆ ಅವ್ರು ಯಾರು ಏನು ಅನ್ನೋದನ್ನು ಯಾರೂ ತಿಳ್ಕೊಂಡಿಲ್ಲ. ಅಗರ್ ಪತ್ತರ್ ಟಿಕ್ಕರ್ ಮೇ ಹೇ ಫಿರ್ ನಮಃ ಕಾಯಕಿ, ಅರ್ಥರಹಿತ ಬೋಲ್ತೆ ರೇತೆ. ಪರಮಾತ್ಮ ಸರ್ವವ್ಯಾಪಿ, ಕಲ್ಲು ಮಣ್ಣು ಎಲ್ಲದರಲ್ಲೂ ಇದ್ದಾರೆ ಅಂದಮೇಲೆ ನಮಃ ಯಾರಿಗೆ? ಯಾರು ನಮಃ ಮಾಡೋರು ಯಾರಿಗೆ ನಮಃ ಮಾಡೋದು? ಅರ್ಥರಹಿತವಾಗಿ ಮನುಷ್ಯರು ಮಾತಾಡ್ತಾ ಇರ್ತಾರೆ. यहाँ तो तुमको आवाज़ से परे जाना है, अर्थात निर्वाण धाम ಶಾಂತಿ ಧಾಮ್ ಮೇ ಜಾನಾ ಹೈ. ಇಲ್ಲಂತೂ ನಿಮ್ಮ ಮಕ್ಕಳು ಶಬ್ದದಿಂದ ದೂರ ಹೋಗಬೇಕು. ದೂರ ಅಂದರೆ ನಿರ್ವಾಣಧಾಮಕ್ಕೆ, ಶಾಂತಿಧಾಮಕ್ಕೆ ಹೋಗಬೇಕು ಬುದ್ಧಿಯಿಂದ. ಶಾಂತಿಧಾಮ ಸುಖಧಾಮ ಅಂತ ಕರೀಲಾಗುತ್ತೆ. ಆ ಸುಖಧಾಮವನ್ನೇ ಸ್ವರ್ಗಧಾಮ ಅಂತ ಹೇಳಲಾಗುತ್ತೆ. नरक को दाम नहीं कहेंगे, अक्षर बड़े सहज है. क्राइस्ट का धर्म कहाँ तक चलेगा ये भी उन लोगों को कुछ पता नहीं है. ನರಕಧಾಮ ಅಂತ ಹೇಳೋದಿಲ್ಲ, ಏಕೆಂದರೆ ಎಲ್ಲಿ ದುಃಖ ಇದೆ ಅದಕ್ಕೆ ಧಾಮ ಅಂತ ಶಬ್ದ ಬರೋದಿಲ್ಲ. ಅಕ್ಷರಗಳು ಬಹಳ ಸಹಜವಾಗಿದೆ. ನೋಡಿ, ಕ್ರೈಸ್ಟ್ ಧರ್ಮ ಅಂದರೆ ಕ್ರಿಶ್ಚಿಯನ್ಸ್ ಧರ್ಮ ಎಲ್ಲಿವರೆಗೂ ನಡೆಯುತ್ತೆ, ಇನ್ನೆಷ್ಟು ವರ್ಷ ನಡೆಯುತ್ತೆ ಅವರಿಗೇನು ಗೊತ್ತಿಲ್ಲ. कहते भी है क्राइस्ट से 3000 वर्ष पहले पैराडाइज था, अर्थात देवी देवताओं का राज्य था. तो फिर 2000 वर्ष क्रिश्चियन का हुआ, अब फिर देवता धर्म होना चाहिए ना. ಬಾಬಾ ಹೇಳ್ತಾರೆ ಈ ಸೃಷ್ಟಿಯ ಅವಧಿ 5000 ವರ್ಷ. ಕ್ರೈಸ್ಟ್ ಬರೋಕ್ಕೆ ಮೊದಲು ಪ್ಯಾರಡೈಸ್ ಇತ್ತು, ಅರ್ಥಾತ್ ದೇವಿ ದೇವತೆಗಳ ರಾಜ್ಯ ಇತ್ತು. ಈಗ ಕ್ರೈಸ್ಟ್ ಬಂದು 2000 ವರ್ಷ ಆಯಿತು. ಮತ್ತೀಗ ಮತ್ತೆ ದೇವಿ ದೇವತಾ ಧರ್ಮದವ್ರು ಬರಬೇಕಲ್ವ. मनुष्यों की बुद्धि कुछ काम नहीं करती है. ड्रामा के राज को न जानने के कारण कितने प्लान बनाते रहते हैं. ಮನುಷ್ಯರ ಬುದ್ಧಿ ಏನು ಕೆಲಸ ಮಾಡೋದಿಲ್ಲ. ಡ್ರಾಮಾದ ರಹಸ್ಯವನ್ನು ತಿಳಿದೇ ಇರೋ ಕಾರಣ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಎಷ್ಟು ವರ್ಷದ ಯೋಜನೆಗಳೆಲ್ಲ ಮಾಡ್ತಾ ಇರ್ತಾರೆ. ಡ್ರಾಮಾದ ಪ್ಲ್ಯಾನ್ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ये बातें बड़ी अवस्था वाली बुढ़ी माताएं तो समझ न सके, बाप समझाते हैं अब तुम सबकी वानप्रस्थ अवस्था है. ಬಾಬೋರು ಹೇಳೋ ಈ ಸೂಕ್ಷ್ಮ ಆಳವಾದ ವಿಚಾರಗಳು ಏನಿದೆಯೋ ತುಂಬ ವೃದ್ಧರಿಗೆ ಅಥವಾ ತಿಳುವಳಿಕೆ ಕಡಿಮೆ ಇರೋರಿಗೆ ಇದೇನು ಅರ್ಥ ಆಗದೇ ಇರ್ಬೋದು. ಆದರೆ ಬಾಬೋರು ತಿಳಿಸ್ಕೊಡ್ತಾರೆ ಎಲ್ಲರದು ಇವಾಗ ವಾನಪ್ರಸ್ಥ ಸ್ಥಿತಿನೇ. ವಾಣಿ ಸೆ ಪರೆ ಜಾನಾ ಹೇ, वह बल कहते हैं निर्वाण धाम गया परंतु जाता कोई नहीं है. ಎಲ್ಲರೂ ವಾಣಿಯಿಂದ ದೂರ ಹೋಗೋ ಸಮಯ ಇದು, ಪರಂಧಾಮಕ್ಕೆ ಹೋಗೋ ಸಮಯ. ಆದರೆ ಲೌಕಿಕದಲ್ಲಿ ಯಾರಾದರೂ ಸನ್ಯಾಸಿಗಳು ಶರೀರ ಬಿಟ್ಟರೆ ಹೇಳ್ತಾರೆ ನಿರ್ವಾಣಕ್ಕೆ ಹೋದರು. ಬಾಬಾ ಹೇಳ್ತಾರೆ ಯಾರೂ ನಿರ್ವಾಣಕ್ಕೆ ಹೋಗಿಲ್ಲ. ಪುನರ್ಜನ್ಮ ಫಿರ್ ಬಿ ಲೇತೆ ಜರೂರ್ ಹೇ. ಯಾವುದೇ ಆತ್ಮ ಶರೀರ ಬಿಟ್ಟರೆ ಅವ್ರು ಯಾರೇ ಇರ್ಬೋದು, ಸನ್ಯಾಸಿ ಇರ್ಬೋದು, ಮಹಾತ್ಮರಿರ್ಬೋದು, ಗೃಹಸ್ಥಿ ಇರ್ಬೋದು, ಶರೀರ ಎಲ್ಲಿ ಬಿಡ್ತಾರೋ ಪುನರ್ಜನ್ಮನೂ ಅಲ್ಲೇ ತಗೊಳ್ತಾರೆ. ಇದೇ ಸಾಕಾರ ಜಗತ್ತಲ್ಲಿ ವಾಪಸ್ ಕೋಯಿ ಭಿ ಜಾತಾ ನಹಿ ಹೇ. ವಾನಪ್ರಸ್ಥ ಮೇ ಜಾನೆ ಕೆ ಲಿಯೆ ಗುರು ಕಾ ಸಂಗ್ ಕರ್ತೆ ಹೇ. ಯಾರೂ ವಾಪಸ್ ಹೋಗಿಲ್ಲ, ಹೋಗಕ್ಕೆ ಸಾಧ್ಯನೂ ಇಲ್ಲ.
ವಾನಪ್ರಸ್ಥಕ್ಕೆ ಹೋಗಲಿಕ್ಕೆ ಗುರುಗಳ ಸಂಘ ಮಾಡ್ತಾರೆ, ಗುರುಗಳ ಹತ್ರ ಹೋಗ್ತಾರೆ. ಈಗ 60 ವರ್ಷ ಆದಮೇಲೆ ಗುರುಗಳ ಸಂಘ ಇವಾಗೆಲ್ಲ ಇಲ್ಲ, ಇದೆಲ್ಲ ಮೊದಲಿಂದು. ಬಹುತ್ ವಾನಪ್ರಸ್ಥ ಆಶ್ರಮ ಹೇ, ಮಾತಾಯೇ ಭಿ ಬೋಧ್ ಹೇ, ವहाँ भी तुम ಸರ್ವೀಸ್ ಕರ್ ಸಕ್ತೆ ಹೋ. ವಾನಪ್ರಸ್ಥಾಶ್ರಮ ಅಂದರೆ ಇವಾಗೆಲ್ಲ ವೃದ್ಧಾಶ್ರಮಗಳು. ನಾವೇ ಹೇಳ್ತಾರೆ ಎಲ್ಲಿ ತುಂಬ ಜನ ಮಾತೆಯರು ಹೋಗ್ತಾರೆ, ಅಲ್ಲೆಲ್ಲ ನಿಮ್ಮ ಮಕ್ಕಳು ಹೋಗಿ ಸರ್ವೀಸ್ ಮಾಡಬೇಕು. ವಾನಪ್ರಸ್ಥ ಕಾ ಅರ್ಥ ಕ್ಯಾ ಹೇ, ತುಮಕೋ ಬಾಪ್ ಬೈಟ್ ಸಮझाते ಹೇ. ಎಲ್ಲರೂ ವಾನಪ್ರಸ್ಥಿಗಳು ಅಂತ ಹೇಳ್ಕೊತಾರೆ, ಆದರೆ ವಾನಪ್ರಸ್ಥದ ಅರ್ಥ ಏನು ಇದನ್ನು ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾರೆ ಅಂತ ನೀವು ಎಲ್ರಿಗೂ ತಿಳಿಸ್ಕೊಡ್ಬೇಕು. ವಾನಪ್ರಸ್ಥಿಗಳು ಅಂದರೆ ಎಲ್ಲರೂ ತಿಳ್ಕೊಳ್ಳೋದು 60 ವರ್ಷ ಆದಮೇಲೆ ವಾನಪ್ರಸ್ಥಿ, ಆದರೆ ನಿಜವಾದ ವಾನಪ್ರಸ್ಥದ ಅರ್ಥ ಬಾಬೋರು ತಿಳಿಸ್ಕೊಡ್ತಾರೆ. अभी तुम सब वानप्रस्थी हो, सारी दुनिया वानप्रस्थी है, जो भी मनुष्य मात्र देखते हो सब वानप्रस्थी है. ಎಲ್ಲರೂ ವಾನಪ್ರಸ್ಥಿಗಳು. ನಾವೇ ಹೇಳ್ತಾರೆ ಇಡೀ ಜಗತ್ತೇ ವಾನಪ್ರಸ್ಥ ಸ್ಥಿತಿಯಲ್ಲಿದೆ. ಏಕೆಂದರೆ ಇದೇ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯ ಮಾತ್ರರನ್ನು ನೋಡ್ತೀರಿ, ಎಲ್ಲರೂ ವಾನಪ್ರಸ್ಥಿ. ಮಕ್ಕಳು, ಯುವಕರು, ಮುದುಕರು ಎಲ್ಲರೂ ಮುದುಕರೇ. ಇವಾಗ ಇಡೀ ಜಗತ್ತೇ ವೃದ್ಧಾವಸ್ಥೆಯಲ್ಲಿದೆ. सर्व का सद्गति दाता एक ही सद्गुरु है, सबको जाना ही है. ಎಲ್ಲರಿಗೂ ಸದ್ಗತಿ ಕೊಡೋ ಸದ್ಗುರು ಒಬ್ಬರೇನೆ. ಎಲ್ಲರೂ ಈಗ ವಾಪಸ್ ಹೋಗಬೇಕು. जो अच्छी ರೀತಿ ಪುರುಷಾರ್ಥ करते हैं वो अपना ऊंच पद पाते हैं. ಆದರೆ ಇಲ್ಲಿ ಯಾರೆಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೋ ಅವರಷ್ಟು ಉನ್ನತ ಪದವಿ ಪಡ್ಕೊಳ್ತಾರೆ. ಇಸ್ಕೋ ಕಹಾ ಹಿ ಜಾತಾ ಕಯಾಮತ್ ಕಾ ಸಮಯ. ಬಾಬಾ ಹೇಳ್ತಾರೆ ಈ ಸಮಯ ಎಂಥದ್ದೀಗ ವಿನಾಶದ ಸಮಯ, ಇದು ಪರಿವರ್ತನೆಯ ಸಮಯ. कयामत के अर्थ को भी वह लोग समझते नहीं हैं, तुम बच्चों में भी नंबरवार समझते हैं. ಮುಸ್ಲಿಮ್ಸಲ್ಲಿ ಹೇಳ್ತಾರೆ ಈ ಶಬ್ದನ, ಕಯಾಮತ್ ಕಾ ಸಮಯ ಹೇ. ಆದರೆ ಅರ್ಥ ಮಾತ್ರ ಏನೂ ಗೊತ್ತಿಲ್ಲ, ಶಬ್ದ ಹೇಳ್ತಾರೆ ಅರ್ಥರಹಿತವಾಗಿ. ನೀವು ಮಕ್ಕಳಿಗೆ ಗೊತ್ತಿದೆ, ಆದರೆ ನಂಬರ್ವಾರ್ ಗೊತ್ತಿದೆ ಅಷ್ಟೇ. बड़ी ऊंच मंजिल है, सबको समझाना है, अभी हमको घर जाना है ज़रूर. ಬಹಳ ಉನ್ನತವಾದ ಗುರಿ ಮಕ್ಕಳೇ ಇದು. ಎಲ್ಲರೂ ತಿಳ್ಕೋಬೇಕು, ಎಲ್ಲರೂ ವಾಪಸ್ ಮನೆಗೆ ಅವಶ್ಯಕವಾಗಿ ಹೋಗಬೇಕು. आत्माओं को वाणी से परे जाना है, फिर पाठ रिपीट करेंगे, परंतु बाप को याद करते करते जाएंगे तो ऊंच पद पाएंगे. ಆತ್ಮಗಳೆಲ್ಲರೂ ವಾಣಿಯಿಂದ ದೂರ ಹೋಗಬೇಕಿವಾಗ. ವಾಣಿಯಿಂದ ದೂರ ಹೋಗಿ ನಿರ್ವಾಣಕ್ಕೆ ಹೋಗ್ತೀವಿ ಮನೆಗೆ. ಅಲ್ಲಿಂದ ಮತ್ತೆ ನಮ್ಮ ಪಾತ್ರ ಯಾವಾಗಿರುತ್ತೆ, ಮತ್ತೆ ಪಾತ್ರ ರಿಪೀಟ್ ಆಗುತ್ತೆ. ಆದರೆ ಬಾಬೋರ್ ನೆನ್ಪು ಮಾಡ್ತಾ ಮಾಡ್ತಾ ಹೋಗ್ತೀರಿ ಅಂದರೆ ಉನ್ನತವಾದ ಪದವಿ ಪಡ್ಕೊಳ್ತೀರಿ. ದೈವಿ ಗುಣ ಭಿ ಧಾರಣ ಕರ್ನೆ ಹೇ, कोई ಗಂದಾ ಕಾಮ್ ಚೋರಿ ಆದಿ ನಹಿ ಕರ್ನಾ ಚಾಹಿಯೆ. ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಬಾಬೋರ್ ನೆನಪು ಮಾಡ್ತಾ ಮಾಡ್ತಾ ಉನ್ನತ ಪದವಿ ಅಂದರೆ ಬಾಬೋರ್ ನೆನಪು ಮಾಡಿದಷ್ಟು ದೈವಿ ಗುಣಗಳು ಧಾರಣೆ ಆಗುತ್ತೆ. ಮಕ್ಕಳೇ, ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು. ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಇದೆಲ್ಲ ನಿಮ್ಮ ಮಕ್ಕಳು ಮಾಡಬಾರ್ದು. ತುಮ್ ಪುಣ್ಯಾತ್ಮ ಬನೆಂಗೆ ಹಿ ಯೋಗ ಸೆ ಜ್ಞಾನ ಸೆ ನಹಿ. ಈ ಪುಣ್ಯಾತ್ಮರಾಗೋದು ಯೋಗದಿಂದನೇ, ಜ್ಞಾನದಿಂದ ಅಲ್ಲ. ಏಕೆಂದರೆ ಆತ್ಮ ಪರಿವರ್ತನೆ ಆಗೋದೇ ಯೋಗದಿಂದ. ಆತ್ಮ ಪವಿತ್ರ ಬೇಕು. ಶಾಂತಿಧಾಮಕ್ಕೂ ಪವಿತ್ರ ಆತ್ಮನೇ ಹೋಗ್ಲಿಕ್ಕೆ ಸಾಧ್ಯ. ಎಲ್ಲ ಆತ್ಮಗಳು ಅಲ್ಲಿಯವರು, ಪರಂಧಾಮ ನಿವಾಸಿಗಳು. ಪ್ರತಿಯೊಂದು ಆತ್ಮನೂ ಅಭಿ ಆತಿ ರೇತಿ ಹೇ, अब बाकी जो भी होगी वह यहाँ आती रहेगी. ಪರಂಧಾಮದಿಂದ ಆತ್ಮಗಳು ಬರ್ತಾ ಇರ್ತಾರೆ. ಯಾರು ಉಳ್ಕೊಂಡಿದ್ದಾರೆ ಅವರು ಬರ್ತಾರೆ. तुम बच्चों को याद की यात्रा में बहुत रहना है, यहाँ तुमको मदद अच्छी मिलेगी, एक दो का बल मिलता है ना. ಈ ಮಕ್ಕಳು ನೆನಪಿನ ಯಾತ್ರೆ ಇಲ್ಲಿ ತುಂಬ ಇರ್ಬೋದು. ಬರ್ತೀರಿ, ವಿಶೇಷ ಯೋಗದ ಪ್ರೋಗ್ರಾಮ್ಗಳಲ್ಲಿ ಬರ್ತೀರಿ ಅಂದರೆ ಇಲ್ಲಿ ತುಂಬ ಬಾಬೋರ್ ನೆನಪಲ್ಲಿ ಇರ್ಬೋದು. ಇಲ್ಲಿ ನಿಮಗೆ ತುಂಬ ಚೆನ್ನಾಗಿ ಸಹಯೋಗನೂ ಸಿಗುತ್ತೆ. ಒಬ್ಬರಿಗೆ ಮತ್ತೊಬ್ಬರ ಬಲನೂ ಸಿಗುತ್ತೆ. ಅಂದರೆ ಯೋಗದಲ್ಲಿದ್ದರೆ ಒಬ್ಬರಿಗೆ ಮತ್ತೊಬ್ಬರಿಗೆ ಸಹಯೋಗನೂ ಸಿಗುತ್ತೆ. तुम थोड़े बच्चों की ही ताकत काम करती है, ಗೋವರ್ಧನ್ ಪಹಾಡ್ ದಿಖಾತೆ ಹೇನಾ ಅಂಗುಲಿ ಪರ್ ಉಟಾಯ. ನೀವು ಸ್ವಲ್ಪನೇ ಮಕ್ಕಳು, ತಾಕತ್ ನಿಮ್ಮದು ತುಂಬ ಕೆಲಸ ಮಾಡುತ್ತೆ.
ಗೋವರ್ಧನ ಪರ್ವತನ ಯಾರು ಎತ್ತಿದ್ರು? ಕಿರು ಬೆರಳಿನಿಂದ ಗೋಪ ಗೋಪಿಯರು ಎತ್ತಿದ್ರು. ಗೋಪ ಗೋಪಿಯರು ಎಷ್ಟು ಜನ ಇರ್ತಾರೆ? ಕಡಿಮೆ ಸಂಖ್ಯೆ. सतयुगी देवी देवताओं को गोप गोपिया नहीं कहा जाता, अंगुली तुम देते हो. ದೇವತೆಗಳ ಗಾಯನ ಅಲ್ಲ ಇದು. ಸತ್ಯುಗದ ದೇವಿ ದೇವತೆಗಳಿಗೆ ಗೋಪ ಅಂತ ಕರೀತಿಲ್ಲ. ಬೆರಳು ಇವಾಗ ನೀವು ಕೊಡ್ತೀರಿ, ಸಹಯೋಗದ ಬೆರಳನ್ನು. आयरन एज को गोल्डन एज व नरक को स्वर्ग बनाने के लिए तुम एक बाप के साथ बुद्धि का योग लगाते हो. ಈ ಕಬ್ಬಿಣದ ಯುಗವನ್ನು ಚಿನ್ನದ ಯುಗವನ್ನಾಗಿ, ನರಕವನ್ನು ಸ್ವರ್ಗ ಮಾಡಲಿಕ್ಕೆ ನೀವೆಲ್ಲ ಬಾಬುರ ಜೊತೆ ಬುದ್ಧಿಯೋಗವನ್ನು ಜೋಡಿಸ್ತೀರಿ. ಏಕೆಂದರೆ ಯೋಗ ಬಲದಿಂದನೇ ಆತ್ಮ ಪರಿವರ್ತನೆ ಆಗಲಿ, ವಿಶ್ವದ ಪರಿವರ್ತನೆ ಆಗಲಿ ಸಾಧ್ಯ. योग से ही पवित्र होना है, इन बातों को भूलना नहीं है. ಯೋಗದಿಂದನೇ ನೀವು ಪವಿತ್ರರಾಗೋದು. ಈ ಮಾತುಗಳನ್ನು ನೀವು ಮರಿಬಾರ್ದು. ये ताकत तुमको यहाँ मिलती है, बाहर में तो आसुरी मनुष्यों का संग रहता है. ಈ ಶಕ್ತಿ ಇಲ್ಲಿ ಸಿಗುತ್ತೆ ನಿಮ್ಮ ಮಕ್ಕಳಿಗೆ. ಮಧುಬಂದಲ್ಲಿ ಬರ್ತೀರಿ ಅಂದರೆ ಆ ಶಕ್ತಿ, ಆ ಸಂಘಟನೆ, ಆ ಸಹಯೋಗ ಇಲ್ಲಿ ಸಿಗುತ್ತೆ. ನೋಡಿ, ಹೊರಗಡೆ ಪ್ರಪಂಚಕ್ಕೆ ಹೋದರೆ असुरी मनुष्यर संग सिगुत्ते. वहाँ याद में रहना बड़ा मुश्किल है, इतना अड़ोल वहाँ तुम रह नहीं सकेंगे. ಅಲ್ಲಿ ನೀವು ಇಷ್ಟು ಚೆನ್ನಾಗಿ ಬಾಬೋರು ನೆನ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ. ಇಷ್ಟು ಅಡೋಲವಾದ ಸ್ಥಿತಿಯಲ್ಲಿ ನೀವು ಬಾಬೋರು ನೆನಪಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಸಂಘಟನೆ ಚಾಯಿಯೇನ, ಸಂಘಟನೆ ಬೇಕು. ಯೋಗದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಸಹಯೋಗ ಕೊಡೋ ಸಂಘಟನೆ ಬೇಕು. यहाँ सब एक रस इकट्ठे बैठते तो मदद मिलेगी. ಯೋಗದಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ಏಕರಸವಾಗಿ ಸಂಘಟನೆಯಲ್ಲಿ ಒಬ್ಬರದು ಮತ್ತೊಬ್ಬರಿಗೆ ಯೋಗದ ಸಹಯೋಗ ಸಿಗುತ್ತೆ. यहाँ धंधा आदि कुछ भी नहीं रहता है, बुद्धि कहाँ जाएगी? बाहर में रहने से धंधा घर आदि खींचेगा ज़रूर. ನೋಡಿ, ಮಧುಬನಕ್ಕೆ ಬರ್ತೀರಿ ಅಂದರೆ ಇಲ್ಲಿ ಕಾರ್ಯ ವ್ಯವಹಾರ ಮತ್ತೊಂದು ಇಲ್ಲಿ ಏನೂ ಇಲ್ವಲ್ಲ, ಯಾವ ಜವಾಬ್ದಾರಿನೂ ಅಲ್ಲಿಲ್ಲ. ಅಷ್ಟೆಲ್ಲ ಬಾಬೋರ್ ವ್ಯವಸ್ಥೆ ಅಲ್ಲಿ ಕೊಟ್ಟಿರ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ಬುದ್ಧಿ ಅಲ್ದಾಡೋಕ್ಕೆ ಏನೂ ಕೆಲಸ ಇಲ್ಲ. ಹೊರಗಡೆ ನೀವು ಎಲ್ಲಿರ್ತೀರೋ ಅಲ್ಲಾದರೆ ನಿಮ್ಮ ಕಾರ್ಯ ವ್ಯವಹಾರ ಮನೆ ಎಲ್ಲ ಎಳಿತಾ ಇರುತ್ತೆ. ಯಹಾ ತೋ ಕುಚ್ ಹೇ ನಹಿ, ಯಹಾ ಕಾ ವಾಯುಮಂಡಲ ಅಚ್ಚಾ ಶುದ್ಧ ರೇತಾ ಹೇ. ಇಲ್ಲೇನು ಜವಾಬ್ದಾರಿಗಳಿಲ್ಲ. ಬುದ್ಧಿ ಅಲ್ದಾಡೋದು ಎಲ್ಲಿದ್ರು ಅಲ್ದಾಡ್ತಾ ಇರುತ್ತೆ. ಮಧುಬನಕ್ಕೆ ಹೋದ್ರೂ ಅಲ್ದಾಡುತ್ತೆ, ಸೆಂಟ್ರಲ್ ಇದ್ರು. ಆದರೆ ಅವಕಾಶ ಇದೆ, ಇಲ್ಲಿ ಲಕ್ಷ್ಯ ಇದ್ದರೆ ಅವಕಾಶ ಇದೆ. ಇಲ್ಲಿ ವಾಯುಮಂಡಲ ಬಹಳ ಶುದ್ಧವಾಗಿರುತ್ತೆ. ड्रामा अनुसार कितना दूर पहाड़ी पर आकर तुम बैठे हो, यादगार भी सामने एक्यूरेट खड़ा है. ನೋಡಿ, ಡ್ರಾಮಾ ಅನುಸಾರ ಎಷ್ಟು ದೂರ ಪರ್ವತದ ಮೇಲೆ ಬಂದು ಕೂತ್ಕೊಂಡಿದ್ದೀರಿ. ಆಬು ಪರ್ವತದಲ್ಲಿ ನಿಮ್ಮ ನೆನಪಾರ್ಥನೂ ಆ್ಯಕ್ಯುರೇಟ್ ಆಗಿ ನಿಮ್ಮ ಮುಂದೆನೇ ಇದೆ. ದಿಲ್ವಾಡ ಟೆಂಪಲ್ ಇದೆ ಅಲ್ಲ, ತೋರಿಸಿದರೆ. ಇಲ್ಲಾಂದರೆ ಸ್ವರ್ಗನ ಎಲ್ಲಿ ಮಾಡಬೇಕು? तो बाबा कहते यहाँ आकर बैठते हो तो अपनी जांच रखो. हम बाबा की याद में बैठते हैं, ಸ್ವದರ್ಶನ್ ಚಕ್ರ ಬಿ ಫಿರ್ತಾ ರಹೆ. ಇಲ್ಲಿ ಬಂದು ಕುತ್ಕೊಳ್ತೀರಿ ಅಂದರೆ ನಿಮಗೆ ನಿಮ್ಮ ಕಡೆ ಅಟೆನ್ಷನ್ ಇರಬೇಕು, ನಿಮ್ಮ ಮೇಲೆ ನಿಮ್ಮ ದೃಷ್ಟಿ ಚೆಕ್ಕಿಂಗ್ ಇರಬೇಕು. ನಾನು ಇಲ್ಲಿ ಬಾಬೋರ್ ನೆನಪಲ್ಲಿ ಕೂತಿದ್ದೀನ, ಬಂದು ಕೂತ್ಕೊಳ್ಳೋದು ಸರಿ, ಬಾಬೋರ್ ನೆನಪಲ್ಲಿ ಕೂತಿದ್ದೀನ, ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರ್ತೀನ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. धारणा के लिए मुख्य सार, धारणेಗೋಸ್ಕರ मुख्य सारांश. अपने याद के चार्ट पर पूरी नज़र रखनी है, देखना है हम बाप को कितना समय याद करते हैं. याद के समय बुद्धि कहाँ कहाँ भटकती है.
ನಿಮ್ಮ ನೆನಪಿನ ಚಾರ್ಟಿನ ಕಡೆ ಪೂರ್ಣ ಗಮನ ಇಡಿ. ನಿಮ್ಮ ದೃಷ್ಟಿ ಪೂರ್ತಿ ಇಡಬೇಕು. ನೋಡ್ಕೊಳ್ಳಿ, ನಾನು ಬಾಬೋರನ್ನ ಎಷ್ಟು ಸಮಯ ನೆನಪು ಮಾಡ್ತೀನಿ. ನೆನಪು ಮಾಡೋ ಸಮಯದಲ್ಲಿ ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡೋದಿಲ್ವಾ? ತನ್ನ ಮನಸ್ಸು ಬುದ್ಧಿ ಕಡೆ ತನ್ನ ಅಟೆನ್ಷನ್ ಗಮನ ಇಡಬೇಕು. ಈ ಥರ ಕೇಳ್ಕೊಳ್ಳಿ ನಿಮ್ಮನ್ನು ನೀವೇ. ಎರಡನೇದು, इस क़यामत के समय में वाणी से परे जाने का पुरुषार्थ करना है. बाप की याद के साथ दैवी गुण भी ज़रूर धारण करने हैं. कोई गंदा काम चोरी आदि नहीं करना है. ಈ ವಿನಾಶದ ಸಮಯದಲ್ಲಿ ವಾಣಿಯಿಂದ ದೂರ ಹೋಗೋ ಪುರುಷಾರ್ಥ ಮಾಡಿ. ಬಾಬೋರ ನೆನಪಿನ ಜೊತೆಗೆ ದೈವಿ ಗುಣ ಅವಶ್ಯಕವಾಗಿ ಧಾರಣೆ ಮಾಡಿಕೊಳ್ಳಿ. ಯಾವುದೇ ಕೆಟ್ಟ ಕರ್ಮಗಳು, ಕಳ್ಳತನ ಮಾಡೋದು ಇನ್ನು ಮುಂತಾಗಿದ್ದು, ಕೆಟ್ಟದು ಅನ್ನೋ ಲಿಸ್ಟ್ ಎಲ್ಲರಿಗೂ ಗೊತ್ತಿದೆ, ಅದನ್ನೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಬಾಬೋರನು ಯಾವುದೇ ಕೆಟ್ಟ ಕರ್ಮ, ಕಳ್ಳತನ ಮುಂತಾದದ್ದು ಯಾವುದು ಮಾಡಬಾರ್ದು. ಅಂದರೆ ದೈವಿ ಗುಣಗಳನ್ನು ಅವಶ್ಯಕವಾಗಿ ಧಾರಣೆ ಮಾಡ್ಕೊಳ್ಳಿ. ವರದಾನ, व्यर्थ व डिस्टर्ब करने वाले बोल से मुक्त डबल लाइट ಅವ್ಯಕ್ತ ಫರಿಷ್ಠ ಭವ. ವ್ಯರ್ಥ ಹಾಗೂ ಡಿಸ್ಟರ್ಬ್ ಮಾಡುವಂತಹ ಮಾತುಗಳಿಂದ ಮುಕ್ತರಾಗಿ ಡಬಲ್ ಲೈಟ್ ಅವ್ಯಕ್ತ ಫರಿಷ್ಠ ಭವ. ಅವ್ಯಕ್ತ ಫರಿಷ್ಠ बनना है तो व्यर्थ बोल जो किसी को भी अच्छे नहीं लगते उन्हें सदा काल के लिए समाप्त करो. ನೀವು ಅವ್ಯಕ್ತ ಫರಿಷ್ಠೆಗಳಾಗಬೇಕಾ ಅಂದರೆ ವ್ಯರ್ಥ ಮಾತು ಯಾವುದು ಯಾರಿಗೂ ಇಷ್ಟ ಆಗೋದಿಲ್ಲ. ಬಾಬಾ ಹೇಳ್ತಾರೆ ಅಂಥದ್ರಿಂದ ಅದನ್ನು ಸದಾ ಕಾಲಕ್ಕೆ ಸಮಾಪ್ತಿ ಮಾಡಿ. ಬಾತ್ ಹೋತಿ ಹೈ ದೋ ಶಬ್ದೋं की लेकिन उसे लंबा करके बोलते रहना ये भी व्यर्थ है. ಬಾಬಾ ಹೇಳ್ತಾರೆ ಮಾತಿರುತ್ತೆ, ಎರಡು ಶಬ್ದದಲ್ಲಿ ಹೇಳೋಷ್ಟು, ಅದನ್ನು ಉದ್ದ ಮಾಡಿ ಎಳೆದು ಮಾತಾಡ್ತಾ ಇರೋದು ಇದು ವ್ಯರ್ಥ ಮಾತಿದು, ಇದೂ ವ್ಯರ್ಥನೆ. जो 4 शब्दों में काम हो सकता है वो 12-15 शब्दों में नहीं बोलो. ನೀವು 4 ಶಬ್ದದಲ್ಲಿ ಮಾತಾಡಿದರೆ ಕೆಲಸ ಆಗುತ್ತೆ. ಆ 4 ಶಬ್ದದಲ್ಲಿ ಮಾತಾಡೋದ್ರ ಬದಲು 12-15 ಶಬ್ದಗಳನ್ನು ಮಾತಾಡೋದು ಅಂದರೆ ಎಷ್ಟು ಜಾಸ್ತಿ ಆಯಿತು. 4 ರೂಪಾಯಿ ಕೊಡೋ ಕಡೆ 12-15 ರೂಪಾಯಿ ಕೊಟ್ಟರೆ ಎಷ್ಟು ಜಾಸ್ತಿ ಆಯಿತು. ಕಮ್ ಬೋಲೋ ಧೀರೆ ಬೋಲೋ ये ಸ್ಲೋಗನ್ ಗಲೆ ಮೇ ಡಾಲ್ಕರ್ ರಖೋ. ನಾವು ಹೇಳ್ತಾರೆ ಕಡಿಮೆ ಮಾತಾಡಿ, ನಿಧಾನವಾಗಿ ಮಾತಾಡಿ, ಮಧುರವಾಗಿ ಮಾತಾಡಿ, ಸತ್ಯವಾಗಿ ಮಾತಾಡಿ, ಯೋಚನೆ ಮಾಡಿ ಮಾತಾಡಿ, ಇನ್ನು ಮುಂತಾಗಿದ್ದು. ಈ ಸ್ಲೋಗನನ್ನು ಬರೆದು ನಿಮ್ಮ ಕೊರಳಲ್ಲಿ ಹಾಕ್ಬಿಡಿ, ನೆನಪಲ್ಲಿ ಇಟ್ಕೊಳ್ಳಿ, ಬರೆದು ಹಾಕ್ಕೊಳ್ಳಿ. व्यर्थ व डिस्टर्ब करने वाले बोल से मुक्त बनो, ಅವ್ಯಕ್ತ ಫರಿಷ್ಠ बनने में बहुत मदद मिलेगी. ವ್ಯರ್ಥ ಹಾಗೂ ಡಿಸ್ಟರ್ಬ್ ಮಾಡೋ ಮಾತುಗಳಿಂದ ಮುಕ್ತರಾಗಿ, ಆವಾಗಲೇ ನೀವು ಅವ್ಯಕ್ತ ಫರಿಷ್ಠೆ ಆಗಲಿಕ್ಕೆ ಬಹಳ ಸಹಯೋಗ ಸಿಗುತ್ತೆ. ಏಕೆಂದರೆ ಮಾತು ಅನ್ನೋದು ಒಂದು ಶಕ್ತಿ. ಬಾಬಾ ಹೇಳ್ತಾರೆ ಇದು ಎಷ್ಟು ಕಡಿಮೆ ಮಾತಾಡ್ತೀರಿ ಅಷ್ಟು ಒಳ್ಳೇದು ಮಾತಾಡ್ತೀರಿ, ಎಷ್ಟು ಜಾಸ್ತಿ ಮಾತಾಡ್ತೀರಿ ಅಷ್ಟು ವ್ಯರ್ಥ ಮಾತಾಡ್ತೀರಿ. ಈ ವ್ಯರ್ಥ ಮಾತು ಬಾಬಾ ಹೇಳ್ತಾರೆ ಯಾವುದು ನಿಮ್ಮ ಎಲ್ಲ ಶಕ್ತಿನೂ ವೇಸ್ಟ್ ಆಗುತ್ತೆ. ಅದರಿಂದ ಮಾತಿಗೇನು ಮರ್ಯಾದೆಗಳನ್ನು ಕೊಟ್ಟಿದ್ದಾರೆ ಬಾಬಾವರು, ಇದನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ, ಇಲ್ಲ ಕೊರಳಲ್ಲಿ ಹಾಕ್ಕೊಳ್ಳಿ. ಯಾವಾಗ ನೀವು ಅವ್ಯಕ್ತ ಫರಿಷ್ಠೆ ಆಗ್ಲಿಕ್ಕೆ ಸಾಧ್ಯ. ಅವ್ಯಕ್ತ ಫರಿಷ್ಠೆನೇ ಆಗಲಿಲ್ಲ ಅಂದರೆ ದೇವತೆ ಎಲ್ಲಾಗಕ್ಕಾಗುತ್ತೆ. ಬ್ರಾಹ್ಮಣರಂತ ಸೀದಾ ದೇವತೆ ಆಗೋಕ್ಕಾಗಲ್ಲ. ಫರಿಷ್ಠೆ ಆಗಬೇಕಂದ್ರೆ ವ್ಯರ್ಥ ಡಿಸ್ಟರ್ಬ್ ಮಾಡೋ ಮಾತುಗಳು, ತಾನು ಡಿಸ್ಟರ್ಬು, ಬೇರೆಯವ್ರನ್ನೂ ಡಿಸ್ಟರ್ಬ್ ಮಾಡೋ ಮಾತುಗಳು. ಬಾಬಾ ಹೇಳ್ತಾರೆ ಇದರಿಂದ ಮುಕ್ತರು ಯಾರಿರ್ತಾರೋ ಅವರೇ ಡಬಲ್ ಲೈಟ್ ಅವ್ಯಕ್ತ ಫರಿಷ್ಠೆಗಳಾಗ್ತಾರೆ. ಸ್ಲೋಗನ್, जो स्वयं को परमात्मा प्यार के पीछे कुर्बान करते हैं सफलता उनके गले की माला बन जाती है. ಯಾರು ಸ್ವಯಂವನ್ನು ಪರಮಾತ್ಮ ಪ್ರಾಪ್ತಿಯಲ್ಲಿ ಪ್ರೀತಿಯಲ್ಲಿ ಸಮರ್ಪಣೆ ಅರ್ಪಣೆ ಮಾಡಿಕೊಳ್ತಾರೆ, ಸಫಲತೆ ಅವರ ಕೊರಳಿನ ಮಾಲೆ ಆಗುತ್ತೆ. ಅಂದರೆ
ಯಾರು ಬಾಬನ ಪ್ರೀತಿಯಲ್ಲಿ, ಪ್ರೀತಿ ಅಂದ್ರೇ ಸಮರ್ಪಣೆ, ಬಾಬೋರ ಪ್ರೀತಿಯಲ್ಲಿ ಯಾರು ಸರೆಂಡ್ರ್ ಆಗ್ತಾರೆ, ಪ್ರೀತಿಯಲ್ಲಿ ಸಮರ್ಪಣೆ ಆಗೋದು ಅಂದರೆ ಬಾಬೋರು ಹೇಳ್ದಂತೆ ನಡೆಯೋದು. ಅದಕ್ಕೆ ಹೇಳೋದು ಅರ್ಪಣೆ ಆಗೋದು, ಶರಣಾಗೋದು. ಯಾವಾಗ ಬಾಬೋರ ಪ್ರೀತಿಯಲ್ಲಿ ತನ್ನನ್ನು ಅರ್ಪಿಸ್ಕೊಳ್ತಿರೋ ಸಫಲ ಮಾಲೆ ಆಗುತ್ತೆ. ಅಚ್ಚ. ಓಂ ಶಾಂತಿ.